ಇಂದಿನಿಂದ ಪ್ರಾರಂಭವಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಂಗಾಯತವು ಪ್ರತ್ಯೇಕ ಹಾಗೂ ಸ್ವಾತಂತ್ರ್ಯ ಧರ್ಮವಾಗಿದ್ದು ಅದರೊಳಗೆ 97ಕ್ಕೂ ಹೆಚ್ಚಿನ ಬೇರೆ ಬೇರೆ ಹೆಸರಿನ ಜಾತಿಯ ಒಳಪಂಗಡಗಳಿವೆ. ಅವುಗಳಲ್ಲಿ ಬಹುತೇಕ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ. ಇವರಿಗೆ ನಡೆದ ಜಾತಿ ಗಣತಿಯಲ್ಲಿ ಸಾಕಷ್ಟು ಲಿಂಗಾಯತರು ತಮ್ಮ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿದ್ದು ಕಂಡುಬಂದಿದೆ. ಅದು ಅಂದು ತಮ್ಮ ಧರ್ಮದ ಬಗ್ಗೆ ಲಿಂಗಾಯತರಲ್ಲಿದ್ದ ಅರಿವಿನ ಕೊರತೆಯ ಸಂಕೇತವಾಗಿದ್ದು, ಈ ಹಿನ್ನೆಲೆ ಜಾತಿ ಉಪಜಾತಿ ಕಾಲಂಗಳಲ್ಲಿ ನಿಮ್ಮ ಲಿಂಗಾಯತ ಜಾತಿ ಉಪಜಾತಿಯನ್ನು ಬರೆಸಿ ಧರ್ಮದ ಕಾಲಂನಲ್ಲಿ ಮಾತ್ರ ಲಿಂಗಾಯತ ಎಂದು ಬರೆಸಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಭಿ ಕಾಟನ್ ಬಕೇಶ್, ಸೋಗಿ ಶಾಂತಕುಮಾರ್, ಗಿರೀಶ್, ರುದ್ರಗೌಡ್ರು, ವೀಣಾ ಮಂಜುನಾಥ್, ಪ್ರಭು ಇದ್ದರು. ಸೂಚನೆಯಂತೆ ಒಮ್ಮತದಿಂದ ಇವತ್ತು ಲಿಂಗಾಯತ ಧರ್ಮೀಯರಿಗೆ ಕಾಲಂನಲ್ಲಿ ಬರೆಸ್ತಕ್ಕಂಥ ಏನು ಬರೆಸಬೇಕು ಅನ್ನೋದನ್ನು ಕೂಡ ಇವತ್ತು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಅದರಂತೆ ಸುಮಾರು 900 ವರ್ಷಗಳಿಂದಲೂ ಕೂಡ ಈ ಲಿಂಗಾಯತ ಧರ್ಮದ ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲ ಒಳಪಂಗಡಗಳು 104 ಜನ ಒಳಪಂಗಡಗಳಿದ್ದಾವೆ. ಇದನ್ನು ಕೂಡ ತಮ್ಮ ಮಾಹಿತಿಗೆ ಈಗಾಗಲೇ ತಮ್ಮ ಕಡೆ ಕೊಟ್ಟಿದ್ದೀವಿ. ಈ ಎಲ್ಲ ಒಳಪಂಗಡಗಳು ಸೇರಿ ಲಿಂಗಾಯತ ಧರ್ಮವನ್ನು ಅನುಸರಿಸಬೇಕು ಅಂತೇಳಿ ಕಳೆದ 800 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಅದಕ್ಕೆ ಇನ್ನೂ ಪ್ರತಿಫಲ ಸಿಗ್ತಾ ಇಲ್ಲ. ಈಗಾಗಲೇ ಇತ್ತೀಚಿನ ಧರ್ಮಗಳಲ್ಲಿ ತಾವು ನೋಡಿದಾಗ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಪಾರ್ಸಿ, ಜೈನ ಧರ್ಮ, ಈಗ ಇಂಥ ಹಲವಾರು 7 ಧರ್ಮಗಳಿಗೆ ಪ್ರತ್ಯೇಕ ಕಾಲಮನ್ನು ಕೊಟ್ಟಿರೋದನ್ನು ಕೂಡ ತಾವು ಗಮನಿಸಿದ್ದೀರಿ. ಇದರ ಹಿಂದೆ ಸುಮಾರು 800-900 ವರ್ಷಗಳು ಕಳೆದರೂ ಕೂಡ ಈ ಮಾನ್ಯತೆ ಸಿಗ್ತಾ ಇರೋದ್ರಿಂದ ಇದರ ಪ್ರತಿಫಲವಾಗಿ ನಮ್ಮ ಲಿಂಗಾಯತ ಧರ್ಮದ ಅಸ್ಮಿತೆಯ ಉಳಿವಿಗೋಸ್ಕರ ನಾವು ಲಿಂಗಾಯತ ಧರ್ಮದ ಪ್ರತ್ಯೇಕ ಕಾಲಂಗೋಸ್ಕರ ಹೋರಾಟನೂ ಕೂಡ ಚಳುವಳಿಗಳು ಕೂಡ ನಡೆಸ್ತಾ ಇರೋದು ಕೂಡ ತಮ್ಮ ಗಮನಕ್ಕಿದೆ. ಅದರಂತೆ ಈ ಸರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಈ ಮೇಲ್ಕಂಡ ಎಲ್ಲ ಒಕ್ಕೂಟಗಳ ಒಮ್ಮತದಿಂದ ಏನು ಸರ್ಕಾರ ಆಯೋಗ 60 ಪೇಜ್ ಕಳಿಸಿರ್ತಕ್ಕಂಥ ಸರ್ವೆಯಲ್ಲಿ 8ನೇ ಪೇಜ್ನಲ್ಲಿ ಧರ್ಮದ ಕಾಲಮನ್ನು ಹಾಕಿದೆ. ಅದರಲ್ಲಿ ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ್, ಸಿಖ್, ಬೌದ್ಧ, ಪಾರ್ಸಿ, ನಾಸ್ತಿಕ ಒಂದು ಕಾಲಮ್ ಗೊತ್ತಿಲ್ಲ ಅಂತಲೂ ಇದೆ. 10ನೇ ಕಾಲಮ್ನಲ್ಲಿ ತಿಳಿಸಲು ನಿರಾಕರಿಸ್ತಾರಂತಲೂ ಇದೆ. ಅದೇ ರೀತಿ 11ನೇ ಕಾಲಮ್ನಲ್ಲಿ ಇತರೆ ಅಂತಿದೆ. ಈ ಇತರೆ ಕಾಲಮ್ನಲ್ಲಿ ಈ ಮೇಲ್ಕಂಡ ಎಲ್ಲ ಒಕ್ಕೂಟದಿಂದ ಸಹ ಒಮ್ಮತದಿಂದ ನಾವು 11ನೇ ಇತರೆ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ಅದೇ ರೀತಿಯಲ್ಲಿ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ಪುನಃ 10ನೇ ಉಪಜಾತಿಯ ಕಾಲಮ್ನಲ್ಲಿ ತಮ್ಮ ಎಲ್ಲ ಒಳಪಂಗಡದ ಅವರವರ ಜಾತಿ ಏನಿದಾವೋ ಅವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ. ಆ ರೀತಿ ಅವರು ಉದಾಹರಣೆಗೆ ಸಾದರಾಗಿರ್ಬೋದು, ಬಣಜಿಗರಾಗಿರ್ಬೋದು, ಹಡಪದರಾಗಿರ್ಬೋದು, ಮಾದಾರ, ಚೆನ್ನಯ್ಯ, ಡೋಹಾರ, ಕಕ್ಕಯ್ಯ, ಈ ರೀತಿ ಎಲ್ಲ ಒಳಪಂಗಡಗಳು ಅವರವರ ಉಪಜಾತಿಯನ್ನು ಬರೆಸಲಿಕ್ಕೆ ನಾವು ಈಗಾಗಲೇ ನಮ್ಮ ಲಿಂಗಾಯತ ಧರ್ಮದವರಿಗೆ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರ ಸಹಕಾರದಿಂದ ಈ ಎಲ್ಲ 104 ಪಂಗಡಗಳಿಗೆ ಮುಟ್ಟೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಿ ಈ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯೂ ಸಿಗಬೇಕು. ಮುಂದಿನ ದಿನಗಳಲ್ಲಿ ಈ ಪೀಳಿಗೆಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗ, ಈ ರೀತಿ ಆರ್ಥಿಕ ಇವೆಲ್ಲವೂ ಕೂಡ ಅವರು ಕೂಡ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತೇಳಿ